ರೇಣುಕಸ್ವಾಮಿಯ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಇಡೀ ಗ್ಯಾಂಗ್ ಜೈಲು ವಾಸವನ್ನು ಅನುಭವಿಸ್ತಾ ಇದೆ. ಇದರ ನಡುವೆ ಮೊನ್ನೆ ಸೋಮವಾರ ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ ಮತ್ತು ಮಗ ಇಬ್ರು ಕೂಡ ಹೋಗಿ ದರ್ಶನ್ ಅವ್ರನ್ನ ವಿಸಿಟ್ ಮಾಡಿ ಬಂದಿದ್ರು. ಬಳಿಕ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಅನ್ನು ತಲುಪಿಸಿದ್ದಾರೆ ದರ್ಶನ್ ಅವರ ಧರ್ಮಪತ್ನಿ. ಜೈಲಲ್ಲಿ ದರ್ಶನ್ ಅವ್ರನ್ನ ಭೇಟಿ ಮಾಡೋಕೆ ಅಭಿಮಾನಿಗಳಿಗೆ ಅವಕಾಶ ಇಲ್ಲ, ಆದರೆ ದರ್ಶನ್ ಜೊತೆ ಅಭಿಮಾನಿಗಳ ಬಗ್ಗೆ ವಿಜಯಲಕ್ಷ್ಮಿ ಅವರು ಮಾತಾಡಿದ್ದಾರೆ. ನಿಮ್ಮ ಆತಂಕವನ್ನ ಅವ್ರಿಗೆ ನಾನು ತಲುಪಿಸಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದು, ಅಭಿಮಾನಿಗಳನ್ನ ಉದ್ದೇಶಿಸಿ ಅವರು ಕೆಲ ಮಾತುಗಳನ್ನ ಕೂಡ ಹಂಚಿಕೊಂಡಿದ್ದಾರೆ. ಅದೇನು ಅಂತ ನೋಡ್ತಾ ಹೋಗೋಣ. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಎಂದರೆ ಅಪಾರವಾದ ಪ್ರೀತಿ. ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತನ್ನ ಹೃದಯದಲ್ಲೇ ಹೊತ್ತಿರುವುದು ನಿಮಗೆ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಮ್ಮೆಲ್ಲರಿಗೆ. ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ. ಆದ್ದರಿಂದ ತಾಳ್ಮೆ, ಶಾಂತಿಯಿಂದಿರೋಣ. ನಿಮ್ಮ ಆತಂಕವನ್ನು ನಾನು ದರ್ಶನ್ರಿಗೆ ತಲುಪಿಸಿದ್ದೇನೆ. ಅವರು ನಿಮ್ಮ ಪ್ರತಿಯಾಗಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವಿಡೋಣ. ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ನನಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡು ಅವರಿಗೆ ಕೇಡು ಬಯಸುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ. ಸತ್ಯಮೇವ ಜಯತೆ. ಇದು ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರನ್ನ ಭೇಟಿಯಾಗಿ ಬಂದ ನಂತರ ಅಭಿಮಾನಿಗಳಲ್ಲಿದ್ದಂತಹ ತಳಮಳಕ್ಕೆ ಕೊಟ್ಟಂತಹ ಉತ್ತರ. ಯಾಕಂದರೆ ಇವತ್ತಿಗೂ ಈಗಲೂ ಕೂಡ ದರ್ಶನ್ ಅವ್ರನ್ನ ಕಾಣೋದಕ್ಕೆ ಒಂದು ಸಲವಾದರೂ ನೋಡೋಣ, ಮಾತನಾಡ್ಸೋಕ್ಕೆ ಸಾಧ್ಯ ಆಗುತ್ತಾ, ಪ್ರಯತ್ನ ಪಡೋಣ ಅಂತ ಜೈಲಿನ ಮುಂಭಾಗವೂ ಕೂಡ ದೂರಗಳಿಂದ ಬಂದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇಂಥವ್ರಿಗೆ ಒಂದು ಬಹಳ ಮೆಚ್ಯೂರ್ಡ್ ಆಗಿ ರೆಸ್ಪಾನ್ಸ್ ಮಾಡೋದ್ರ ಮುಖಾಂತರ ನಿಮ್ಮಲ್ಲಿರುವಂತಹ ತಳಮಳವನ್ನು ನಾನು ಅವರಿಗೆ ತಲುಪಿಸಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ.